ನಮಸ್ಕಾರ. ನಾನು ನಿಮ್ಮ ಅಮರೇಶ್ ಅವರು ಮಾಡುವ ನಮಸ್ಕಾರಗಳು. ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ಕಳೆದ ವಾರ ಸ್ವಲ್ಪ ಕಾರಣಾಂತರಗಳಿಂದ ನಾನು ವಿಡಿಯೋ ಆಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಯಾರೆಲ್ಲ ಈ ವಾರ ನಿಮ್ಮ ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ತಿದಾರೋ ಅವರಿಗೆಲ್ಲರೂ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವಾರದ ನಮ್ಮ ಸಂಖ್ಯಾ ಭವಿಷ್ಯದ ಕಡೆ ಸ್ವಲ್ಪ ಗಮನ ಕೊಡೋಣ. ಕಳೆದ ವಾರ ನಾನು ಹೇಳಿದಾಗೆ ನಾನು ಆಲ್ರೆಡಿ ಫೇಸ್ಬುಕ್ ನಲ್ಲಿ ಬಿಟ್ಟಿದ್ದೀನಿ, ನನ್ನ ಗ್ರೂಪ್ ನಲ್ಲಿ ಬಿಟ್ಟಿದ್ದೀನಿ. 22ನೇ ತಾರೀಕು ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಅಮೆರಿಕ ಯುದ್ಧದಲ್ಲಿ ಇದ್ದಿದ್ದೇ ಇಲ್ಲ. ಅಕಸ್ಮಾತ್ ಆಗಿ 22ನೇ ತಾರೀಕು ಅದು ತನ್ನ 25 ಕ್ಷಿಪಣಿಗಳನ್ನ ಇರಾನ್ ಮೇಲೆ ಹಾಕಿರುತ್ತದೆ ಅಂತ ಹೇಳೋದಕ್ಕೆ ನಾನು ತುಂಬಾ ಇದಾಗ್ತದೆ. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದ್ದೆ, ಕೆಲವೊಂದು ಡೇಟ್ಗಳನ್ನು ಕೊಟ್ಟಿದ್ದೆ, ಅದೇ ಡೇಟ್ ನಲ್ಲಿ ಇವೆಲ್ಲ ಘಟನೆಗಳು ನಡೀತೇವೆ ಅಂತೇಳಿ. ಹಾಗೆ ನಡೀತಾ ಇದೆ ಕೂಡ. ಇದೇ ರೀತಿಯಾಗಿ ಈ ತಿಂಗಳಲ್ಲಿ, ಅಂದ್ರೆ ಈ ತಿಂಗಳ ಮುಗಿತು, ಮುಂದಿನ ತಿಂಗಳಂದ್ರೆ ಜುಲೈನಲ್ಲಿ ತುಂಬಾ ಅನಾಹುತದ ಒಂದು ತಿಂಗಳಂತಾನೆ ಹೇಳ್ಬೋದು. ಜುಲೈನಲ್ಲಿ ತುಂಬಾ ಕೇರ್ಫುಲ್ ಆಗಿರಿ. ಜುಲೈ ಮತ್ತು ಸೆಪ್ಟೆಂಬರ್ ತುಂಬಾ ದೊಡ್ಡ ಅನಾಹುತಗಳಾಗುವಂತ ಒಂದು ತಿಂಗಳುಗಳೇ ಅಂತಾನೆ ಹೇಳ್ಬೋದು, ಇಲ್ಲ ಅಂತಿಲ್ಲ. ನೋಡೋಣ ಹೇಗಿದೆ ಈಗ ಈ ತಿಂಗಳ ಅಥವಾ ಈ ವಾರದ ಸಂಖ್ಯಾ ಭವಿಷ್ಯ ಮತ್ತು ಈ ತಿಂಗಳ ಶುರುವಾಗುವಂತ ಒಂದು ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಸೋಮವಾರ, ನಾಳೆ ಸೋಮವಾರ 30ನೇ ತಾರೀಕು ತುಂಬಾ ಚೆನ್ನಾಗಿದೆ. ಯಾವುದೇ ತೊಂದರೆ ಇಲ್ಲ, ಯಾವುದೇ ಶುಭ ಕೆಲಸಗಳನ್ನು ಕೂಡ ಮಾಡಬಹುದು ನೀವು. ಬಟ್ ಏನಪ್ಪಾ ಅಂದ್ರೆ ಈ ಗತ ಇರೋದಕ್ಕಂತಂದ್ರೆ ಗುರು ಅಸ್ತ ಆಗಿರೋದ್ರಿಂದ ನೀವು 7ನೇ ತಾರೀಕುವರೆಗೂ ಯಾವುದೇ ಶುಭ ಕಾರ್ಯಗಳನ್ನು ಮಾಡಕ್ ಆಗಲ್ಲ. ಆದ್ರೂ ನಿಮ್ಮ ವೈಯಕ್ತಿಕ ಏನಾದ್ರು ಕೆಲಸಗಳಿದ್ರೆ ಖಂಡಿತವಾಗ್ಲೂ ನಾಳೆ ಸೋಮವಾರ ಮಾಡಿಕೊಳ್ಬಹುದು. ನೆಕ್ಸ್ಟ್ ಮಂಗಳವಾರ 1ನೇ ತಾರೀಕು 1/7/2025 ತುಂಬಾ ಡೇಂಜರ್ ಡೇಟ್. ಯಾವುದೇ ಶುಭ ಕೆಲಸಗಳನ್ನು ಮಾಡಲೇಬೇಡಿ, ಯಾಕಂದ್ರೆ ತುಂಬಾ ದೊಡ್ಡ ಡೇಂಜರ್ ಡೇಟ್. ಯಾವುದು? ಮಂಗಳವಾರ 1ನೇ ತಾರೀಕು. ನೆಕ್ಸ್ಟ್ 2ನೇ ತಾರೀಕು. 2ನೇ ತಾರೀಕು ಕೂಡ ಅದನ್ನು ಕೂಡ ಅತ್ಯಂತ ಕೆಟ್ಟ ಒಂದು ದಿನಾಂಕ ಅಂತಾನೆ ಹೇಳ್ಬೋದು. ಈ ತಿಂಗಳ ಅಂದ್ರೆ ಜುಲೈ ತಿಂಗಳಲ್ಲಿ ತುಂಬಾ ಕೇರ್ಫುಲ್ ಆಗಿರಿ. ಏನಾದರೂ ಒಂದು ಅನಾಹುತ ಆಗುವಂತ ಒಂದು ದಿನಾಂಕ ಅಂತಾನೆ ಹೇಳಬಹುದು. ನೆಕ್ಸ್ಟ್ 3ನೇ ತಾರೀಕು ಸ್ವಲ್ಪ ಪರವಾಗಿಲ್ಲ. 3ನೇ ತಾರೀಕು ತುಂಬಾ ಚೆನ್ನಾಗಿದೆ, ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು. ನೆಕ್ಸ್ಟ್ 4ನೇ ತಾರೀಕು, ಇದು ಕೂಡ ತುಂಬಾ ಡೇಂಜರ್. ಯಾವುದೇ ಶುಭ ಕೆಲಸಗಳು ಬೇಡವೇ ಬೇಡ. ಮೊದಲನೇದಾಗಿ ನಾನು 4ನೇ ತಾರೀಕು ಯಾವುದೇ ಶುಭ ಕೆಲಸಗಳು ಬೇಡ ಅಂತೀನಿ. ಬಟ್ ಈ ಜುಲೈ ತಿಂಗಳಲ್ಲಿ 4ನೇ ತಾರೀಕು ಯಾವುದೇ ಶುಭ ಕೆಲಸಗಳು ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು 5ನೇ ತಾರೀಕು, ಇದು ಕೂಡ ತುಂಬಾ ಕೆಟ್ಟದಾಗಿರ್ತಕ್ಕಂಥ ದಿನಾಂಕ. ಯಾವುದೇ ಕಾರಣಕ್ಕೂ 5 ತುಂಬಾ ಚೆನ್ನಾಗಿದೆ ಅಂತ ಮಾಡಕ್ ಹೋಗ್ಬಿಡಿ. ಜುಲೈ ತಿಂಗಳಲ್ಲಿ 5ನೇ ತಾರೀಕು ಕೂಡ ತುಂಬಾ ಕೆಟ್ಟದಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ಮಾಡೋದು ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು 6ನೇ ತಾರೀಕು ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಬೇಕಾದ್ರೆ ನೀವು ಮಾಡಿಕೊಳ್ಬಹುದು. ಇದು ಈ ವಾರದ ನನ್ನ ಸಂಖ್ಯಾ ಭವಿಷ್ಯ. ಈಗ ಒಂದೊಂದು ಹೀಲಿಂಗ್ ಕೋಡ್ಗಳನ್ನು ನಾನು ಹೇಳ್ತಾ ಬರ್ತಾ ಇರ್ತೀನಿ. ಪ್ರತಿ ವಾರ ಒಂದೊಂದು ಹೀಲಿಂಗ್ ಕೋಡ್ಗಳ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಈ ವಾರದ ನನ್ನ ಹೀಲಿಂಗ್ ಕೋಡ್ ಹೇಳಿದ್ರೆ, ಯಾರೆಲ್ಲ ಎಂಗ್ಸೈಟಿ ಅಂದ್ರೆ ಒಂಥರ ಆತಂಕದಲ್ಲಿ ಇರ್ತಾರೋ ಅಂಥವ್ರಿಗೆಲ್ಲ ಒಂದು ಹೀಲಿಂಗ್ ಕೋಡ್ ಕೊಡೋಣ ಅಂತೇಳಿ. ಅದು ಯಾವ ತರದಂದ್ರೆ, ಕೆಲವೊಬ್ಬರಿಗೆ ಪರ್ಫಾರ್ಮೆನ್ಸ್ ಬಗ್ಗೆ ಡೌಟ್ ಇರ್ತಾವ್ರಿ, ಪರ್ಫಾರ್ಮೆನ್ಸ್ ಬಗ್ಗೆ ಎಂಗ್ಸೈಟಿ ಆತಂಕ ಇರ್ತದೆ. ಅದಕ್ಕೋಸ್ಕರ ಒಂದು ಹೀಲಿಂಗ್ ಕೋಡ್, ಯಾವುದೇ ಒಂದು ಪರ್ಫಾರ್ಮೆನ್ಸ್ ಮಾಡ್ತಿರ್ಬೇಕಾದ್ರೆ ಅದ್ರ ಬಗ್ಗೆ ಅವ್ರಿಗೆ ಆತಂಕ ಇರ್ತದೆ. ಅದರದ್ದು ಹೀಲಿಂಗ್ ಕೋಡ್ ಏನಪ್ಪಾ ಅಂತಂದ್ರೆ 2938516 2938516. ಈ ಒಂದು ಹೀಲಿಂಗ್ ಕೋಡ್ನ ನಿಮ್ಮ ದೇಹದ ಎಡಭಾಗದಲ್ಲಿ ಬರೆದುಕೊಳ್ಳುವುದರಿಂದ, ಪ್ರತಿದಿನ ಬರೆದುಕೊಳ್ಳುವುದರಿಂದ ಆ ಒಂದು ಆತಂಕ ಖಂಡಿತವಾಗಿಯೂ ದೂರ ಆಗುತ್ತೆ ಅಂತ ಹೇಳ್ತಾ ಈ ವಾರದ ನನ್ನ ಸಂಖ್ಯಾ ಭವಿಷ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.